ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸ್ನೇಹಿತರೆ, ಸರ್ಕಾರದ ಕಡೆಯಿಂದ ಮತ್ತೊಂದು ಮಹಿಳೆಯರಿಗೋಸ್ಕರ ಹೊಸ ಯೋಜನೆ ಪ್ರಾರಂಭವಾಗಿದೆ. ಈ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 1200 ರೂಪಾಯಿ ತರ ನೀವು ಹಣವನ್ನ ಗಳಿಸಬಹುದು. ಆದ್ರೆ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು. ಯೋಜನೆಗೆ ಇರುವಂತಹ ಕೆಲವೊಂದು ಇಷ್ಟು ಕಂಡೀಷನ್ ಗಳನ್ನ ನೀವು ಅಪ್ಲೈ ಮಾಡಿ ಅರ್ಜಿಯನ್ನ ಹಾಕಿದ್ರೆ ಅರ್ಜಿ ಹಾಕಿದ ನಂತರ ಒಂದು ತಿಂಗಳಲ್ಲಿ ನಿಮ್ಗೆ 1200 ರೂಪಾಯಿ ಹಣ ಜಮಾ ಆಗತ್ತೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯು 2000 ರೂಪಾಯಿ ತರ ಬರುತ್ತೆ. ಪ್ಲಸ್ ಇದು 1200 ರೂಪಾಯಿ ಟೋಟಲ್ ಆಗಿ ನೀವು ನೋಡೋದಾದ್ರೆ 3200 ರೂಪಾಯಿ ತರ ನೀವು ಪ್ರತಿ ತಿಂಗಳು ಹಣವನ್ನ ಪಡ್ಕೊಳ್ಬಹುದು ಸ್ನೇಹಿತರೆ. ಏನೇನ್ ಕಂಡೀಷನ್ ಗಳಿದೆ, ಹೇಗೆ ಅರ್ಜಿಯನ್ನ ಹಾಕಬೇಕು, ಏನೇನ್ ದಾಖಲಾತಿಗಳು ಬೇಕು ಅನ್ನೋದನ್ನ ಈಗಾಗಲೇ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕಿ 10 ತಿಂಗಳ ತನಕ ಹಣವನ್ನ 20,000 ಹಣವನ್ನ ಮಹಿಳೆಯರು ಪಡ್ಕೊಂಡಿದ್ದಾರೆ. ಇನ್ನು 2 ತಿಂಗಳುಗಳು ಕಳೆದ್ರೆ 1 ವರ್ಷ ಕಂಪ್ಲೀಟ್ ಆಗತ್ತೆ ಅಂತಾನೆ ಹೇಳ್ಬೋದು. ಇದು ಮಹಿಳೆಯರಿಗೋಸ್ಕರ ಮಾಡಿರುವಂತ ಅತಿ ದೊಡ್ಡ ಯೋಜನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಹಿಳೆಯರಿಗೋಸ್ಕರ ಫ್ರೀ ಹಣವನ್ನ ಇಷ್ಟು ದೊಡ್ಡದಾಗಿ ಯಾರು ಕೂಡ ಕೊಟ್ಟಿರ್ಲಿಲ್ಲ. ಈಗಾಗಲೇ 20,000 ಹಣವನ್ನ ಮಹಿಳೆಯರು ಪಡ್ಕೊಂಡಿದ್ದಾರೆ. ಇನ್ನೇನು 2 ತಿಂಗಳುಗಳು ಕಳೆದೇ ಹೋದ್ರೆ 24,000 ಟೋಟಲ್ ಆಗತ್ತೆ ಅಂತಾನೆ ಹೇಳ್ಬೋದು. ಅದರ ಅಡಿಯಲ್ಲಿ ಮತ್ತೊಂದು ಹೊಸ ಯೋಜನೆಗೆ ಅರ್ಜಿಯನ್ನ ಹಾಕಿ ಪ್ರತಿ ತಿಂಗಳು 1200 ರೂಪಾಯಿ ತರ ಹಣವನ್ನ ಪಡ್ಕೊಳ್ಬಹುದು. ಏನೇನ್ ಅರ್ಜಿಗಳು ಬೇಕು, ಏನೇನ್ ದಾಖಲಾತಿಗಳನ್ನು ಬೇಕು ಅಂತ ನೋಡಿದ್ರೆ ಈಗಾಗಲೇ ನೋಡಬಹುದು. ಗೃಹಲಕ್ಷ್ಮಿ ಯೋಜನೆಗೆ ಆಧಾರ್ ಕಾರ್ಡ್ ಇರಬೇಕು, ರೇಷನ್ ಕಾರ್ಡ್ ಇರಬೇಕು. ಬಹಳ ಮುಖ್ಯವಾಗಿ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಇರಲೇಬೇಕು ಅಂತ ಹೇಳಿದ್ರು. ಈ ಯೋಜನೆ ಅಡಿಯಲ್ಲೂ ಕೂಡ ಬಹಳ ಮುಖ್ಯವಾಗಿ ನಿಮ್ಮ ರೇಷನ್ ಕಾರ್ಡ್ ಇರಲೇಬೇಕು. ಯಾಕಂದ್ರೆ ಪ್ರತಿಯೊಂದು ಯೋಜನೆ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲದಕ್ಕೂ ಕೂಡ ಮೇನ್ ಆಗಿ ಕೇಳುವಂತದ್ದು ರೇಷನ್ ಕಾರ್ಡ್. ನಿಮ್ಮ ಹತ್ರ APL ರೇಷನ್ ಕಾರ್ಡ್ ಇರ್ಬೋದು, BPL ರೇಷನ್ ಕಾರ್ಡ್ ಇರ್ಬೋದು, ಅಂತ್ಯೋದಯ ರೇಷನ್ ಕಾರ್ಡ್ ಇರ್ಬೋದು. ಬಹಳ ಮುಖ್ಯವಾಗಿ ಕೇಳುವಂತದ್ದು ರೇಷನ್ ಕಾರ್ಡ್ ಇರಲೇಬೇಕು. ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಬೇಕು. ಹಾಗೇನೆ ಮತ್ತೊಂದು ದಾಖಲಾತಿಗಳು ಏನ್ ಬೇಕು ಅಂತ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್. ಯಾವುದೇ ಬ್ಯಾಂಕ್ ಅಲ್ಲಿ ಇದ್ರೂ ಕೂಡ ನಿಮ್ಮ ಅಕೌಂಟ್ ಓಕೆನೆ. ಆ ಬ್ಯಾಂಕ್ ಅಕೌಂಟ್ ಇರಲೇಬೇಕು. ಬ್ಯಾಂಕ್ ಅಕೌಂಟಿಗೆ ಬಂದ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು. ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತಿರೋದ್ರಿಂದ ಎಲ್ಲರೂ ಕೂಡ ಆಧಾರ್ ಲಿಂಕ್ ಅನ್ನ ಮಾಡಿಸ್ಕೊಂಡಿರ್ತೀರಾ. ಇನ್ನೊಂದು ಏನಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ 10,000ಕ್ಕಿಂತ ಜಾಸ್ತಿ ಹಣ ಇರಬಾರ್ದು. ಅಂದ್ರೆ ಈಗ ಸೇವಿಂಗ್ಸ್ ಮಾಡಿರ್ತೀರಲ್ವಾ ಅಮೌಂಟ್ ನ, ಆ ಸೇವಿಂಗ್ಸ್ ಅಮೌಂಟ್ 10,000ಕ್ಕಿಂತ ಜಾಸ್ತಿ ಇರಬಾರ್ದು. 10,000 ಇದ್ರೆ ಓಕೆ, ಅದಕ್ಕಿಂತ ಕಮ್ಮಿ ಇದ್ರೂ ಕೂಡ ಓಕೆ. ಹಾಗೇನೆ ನೀವು ಮಾಡಿರುವಂತಹ ಬ್ಯಾಂಕ್ ಅಕೌಂಟ್ ಅಲ್ಲಿ ಯಾವುದೇ ರೀತಿ ಫಿಕ್ಸ್ಡ್ ಅಮೌಂಟ್ ಅಂತ, ಈಗ ಫಿಕ್ಸ್ಡ್ ಡೆಪಾಸಿಟ್ ಅಂತ ಮಾಡಿರ್ತೀವಲ್ಲ, ವಯಸ್ಸಾದ ನಂತರ ಫಿಕ್ಸ್ಡ್ ಡೆಪಾಸಿಟ್ ಮಾಡುವಂತದ್ದು, ಅಥವಾ ಏನೋ ಒಂದು ರಿಟೈರ್ಮೆಂಟ್ ಆದ ತಕ್ಷಣ ಫಿಕ್ಸ್ಡ್ ಡೆಪಾಸಿಟ್ ಮಾಡೋದು, ಅಥವಾ ಮಿಡ್ಲ್ ವಯಸ್ಸಲ್ಲೇ ಫಿಕ್ಸ್ಡ್ ಡೆಪಾಸಿಟ್ ಅನ್ನ ಎಲ್ಲರೂ ಕೂಡ ಮಾಡ್ತಾರೆ. ಆ ರೀತಿ ಆ ಬ್ಯಾಂಕ್ ಅಲ್ಲಿ ಯಾವುದೇ ರೀತಿಯಾಗಿ ಫಿಕ್ಸ್ಡ್ ಡೆಪಾಸಿಟ್ ಅನ್ನ ಮಾಡಿರಬಾರ್ದು. ಇದೊಂದು ಕಂಡೀಷನ್. ಇಷ್ಟು ದಾಖಲಾತಿಗಳು ಬಹಳ ಮುಖ್ಯವಾಗಿ ಬೇಕು ನೀವು ಅರ್ಜಿಯನ್ನ ಹಾಕ್ಲಿಕ್ಕೆ. ನೆಕ್ಸ್ಟ್ ನಿಮ್ಗೆ ಏನೇನ್ ಬೇಕು ಅಂತ ನೋಡೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗತ್ತೆ, ರೇಷನ್ ಕಾರ್ಡ್ ಬೇಕಾಗತ್ತೆ. ನಂತರ ಬಂದ್ಬಿಟ್ಟು ನಿಮ್ಮ ವಾರ್ಷಿಕ ಆದಾಯ 36,000 ಇರಬೇಕು. ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಏನ್ ಹೇಳ್ತೀವಿ, ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ 36,000 ವಾರ್ಷಿಕ ಆದಾಯ ಇರಬೇಕು. ಇಷ್ಟು ದಾಖಲಾತಿಗಳು ಇದ್ರೆ ನೀವು ಆರಾಮಾಗಿ ಅರ್ಜಿಯನ್ನ ಹಾಕಿ ಪ್ರತಿ ತಿಂಗಳು 1200 ರೂಪಾಯಿ ತರ ಹಣವನ್ನ ಪಡ್ಕೋಬೇಕು. ಆ ಬ್ಯಾಂಕ್ ಅಕೌಂಟ್ ಅಲ್ಲಿ ಯಾವುದೇ ರೀತಿ ಫಿಕ್ಸ್ಡ್ ಡೆಪಾಸಿಟ್ ನ ನೀವು ಮಾಡಿರಬಾರ್ದು. ಅಕೌಂಟ್ ಅಲ್ಲಿ 10,000ಕ್ಕಿಂತ ಜಾಸ್ತಿ ಹಣವನ್ನ ಇಟ್ಟಿರಬಾರ್ದು. ಸೇವಿಂಗ್ಸ್ ಅಮೌಂಟ್ 10,000ಕ್ಕಿಂತ ಜಾಸ್ತಿ ಇರಬಾರ್ದು, ಕಡಿಮೆ ಇದ್ರೆ ನಡೆಯುತ್ತೆ. ನೆಕ್ಸ್ಟ್ ಇದನ್ನ ಹೇಗೆ ಅರ್ಜಿಯನ್ನ ಹಾಕೋದು ಅಂತಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಅಟಲ್ ಬಿ ಸೇವಾ ಯೋಜನೆ ಅಂತ ಏನಿರುತ್ತೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನ ಹಾಕ್ಬಹುದು. ಅರ್ಜಿಯನ್ನ ಎಲ್ಲಿ ಹಾಕ್ಬೇಕಂದ್ರೆ ಇನ್ನೊಮ್ಮೆ ತಿಳಿಸ್ಕೊಡ್ತೀನಿ. ಅಟಲ್ ಬಿ ಯೋಜನೆ ಅಂತ ಇರುತ್ತೆ, ಆ ಯೋಜನೆ ಅಡಿಯಲ್ಲಿ ಹೋಗಿ ನೀವು ಸೇವಾ ಕೇಂದ್ರಗಳೇನಿರುತ್ತೆ ಅಲ್ಲಿ ಹೋಗಿ ಅರ್ಜಿಯನ್ನ ಹಾಕ್ಬಹುದು. ಯಾರೆಲ್ಲ ಅರ್ಜಿಯನ್ನ ಹಾಕ್ಬೇಕು, ಏನ್ ಏಜ್ ಲಿಮಿಟ್ ಇದೆ ಅಂತ ನೋಡಿದ್ರೆ ನಿಮ್ಮ ಏಜ್ ಬಂದ್ಬಿಟ್ಟು 60 ವರ್ಷ ಮೇಲ್ಪಟ್ಟವರು ಈ ಯೋಜನೆಗೆ ಅರ್ಜಿಯನ್ನ ಹಾಕಿ ಪ್ರತಿ ತಿಂಗಳು 1200 ರೂಪಾಯಿ ಹಣವನ್ನ ಪಡ್ಕೊಳ್ಬಹುದು. ಯೋಜನೆ ಹೆಸರು ಬಂದ್ಬಿಟ್ಟು ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಹೇಳಿ ಸ್ನೇಹಿತರೆ. ಯೋಜನೆ ಹೆಸರು ಬಂದ್ಬಿಟ್ಟು ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಹೇಳಿ. ಈ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಹಾಕಿ ಪ್ರತಿ ತಿಂಗಳು 1200 ರೂಪಾಯಿ ಹಣವನ್ನ ಪಡ್ಕೊಳ್ಬಹುದು. ಜೊತೆಗೆ ನೀವು ಗೃಹಲಕ್ಷ್ಮಿ ಯೋಜನೆ 2,000 ಸೇರ್ಬಿಟ್ಟು ಟೋಟಲ್ ಆಗಿ 3,200 ರೂಪಾಯಿ ಹಣವನ್ನ ಪ್ರತಿ ತಿಂಗಳು ನೀವು ಪಡ್ಕೊಳ್ಬಹುದು. ಯಾವುದೇ ಯೋಜನೆ ಆಗ್ಲಿ ಅರ್ಜಿಯನ್ನ ಹಾಕ್ಬೇಕಾದ್ರೆ ಕೆಲವೊಂದಿಷ್ಟು ಕಂಡೀಷನ್ ಗಳು ಇದ್ದೇ ಇರುತ್ತೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯನ್ನು ನೀವು ನೋಡಿರ್ಬೋದು. ಅದೇ ರೀತಿಯಾಗಿ ಬಂದಿರುವಂತಹ ಇನ್ನೊಂದು ಯೋಜನೆ ಇದು. ಇದು 60 ವರ್ಷ ಮೇಲ್ಪಟ್ಟವರು ಯೋಜನೆಗೆ ಅರ್ಜಿಯನ್ನ ಹಾಕಿ ಹಣವನ್ನ ಗಳಿಸುವಂತದ್ದು. ನಿಮ್ಮ ಮನೆಯಲ್ಲಿ ಅಜ್ಜಿ ಇರ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರು ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್. ಅವರು ವಾರ್ಷಿಕ ಆದಾಯ 36,000ಕ್ಕಿಂತ ಕಮ್ಮಿ ಇದ್ದು ಅವ್ರ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಕಮ್ಮಿ ಇದ್ದು ಯಾವುದೇ ರೀತಿ ಫಿಕ್ಸ್ಡ್ ಡೆಪಾಸಿಟ್ ಅನ್ನ ಮಾಡಿಲ್ಲ ಅಂದ್ರೆ ಅವರಿಗೂ ಕೂಡ ಅರ್ಜಿಯನ್ನ ಹಾಕಿಸಿ. ಅರ್ಜಿಯನ್ನ ಹಾಕಿ 1 ತಿಂಗಳಲ್ಲಿ ನಿಮಗೆ 1200 ರೂಪಾಯಿ ಜಮಾ ಆಗುತ್ತೆ. ಪ್ಲಸ್ ಗೃಹಲಕ್ಷ್ಮಿ ಆಡ್ ಆಗಿ ನಿಮಗೆ ಟೋಟಲ್ ಆಗಿ 3,200 ರೂಪಾಯಿ ತರ ಹಣ ಜಮಾ ಆಗುತ್ತೆ. ಇದೊಂದು ಒಳ್ಳೆಯ ಯೋಜನೆ ಅಂತಾನೆ ಹೇಳ್ಬೋದು.
ಆಟ ಯೋಜನೆ ಅರ್ಜಿಯನ್ನು ಹಾಕ್ಲಿಕ್ಕೆ ಯಾವುದೇ ರೀತಿ ನಿಮಗೆ ಚಾರ್ಜಸ್ ಕೂಡ ತಗೊಳಲ್ಲ. ಸೊ ಮೇ ಬಿ ಕೆಲವೊಂದು ಕಡೆಯಲ್ಲಿ 50-100 ರೂಪಾಯಿ ತರ ತಗೊಳ್ಬಹುದು, ಬಟ್ ಯಾವುದೇ ರೀತಿ ತಗೊಳೋದಿಲ್ಲ. ಸೊ ಹೋಗಿ ಅರ್ಜಿಯನ್ನು ಹಾಕಿ ಸರ್ಕಾರದಿಂದ ಸಿಗುವಂತ ಪ್ರತಿಯೊಂದು ಬೆನಿಫಿಟ್ ಗಳನ್ನು ಕೂಡ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.